ಹಾಲೆಲ್ಲೂಯಾ! ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ಸಾರಿ ನಮ್ಮ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ, ಆಧ್ಯಾತ್ಮಿಕವಾದ ಜೀವಿತದಲ್ಲಿ ಅಭಿವೃದ್ಧಿಯಾಗುವುದಕ್ಕಾಗಿ ಅನುದಿನವೂ ನಿಮ್ಮ ಮುಂದೆ ದೇವರ ವಾಕ್ಯದೊಂದಿಗೆ ಬರುತ್ತಿದ್ದೇನೆ. ಬನ್ನಿರಿ, ಈ ದಿನ ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ದಿನ, ಮತ್ತೊಂದು ಅವಕಾಶ ನಮಗೆ ಕೊಟ್ಟಿದ್ದೀರಿ. ಆಧ್ಯಾತ್ಮಿಕವಾಗಿ ನಾವು ಅಭಿವೃದ್ಧಿ ಆಗಬೇಕೆಂದು ಆಶಿಸುತ್ತಾ ಇರುವಾಗ, ನಮ್ಮ ಜೀವಿತ ವೃದ್ಧಿಪಡಿಸಿಕೊಳ್ಳಲು ಅವಶ್ಯಕವಾಗಿರುವಂತಹ ಕಲಿತುಕೊಳ್ಳುವುದಕ್ಕಾಗಿಯೂ, ಅನುಸರಿಸುವುದಕ್ಕಾಗಿಯೂ, ಅಭ್ಯಾಸ ಮಾಡುವುದಕ್ಕಾಗಿಯೂ, ಆಧ್ಯಾತ್ಮಿಕವಾಗಿ ಫಲಭರಿತವಾಗಿ ಅಭಿವೃದ್ಧಿ ಆಗಲು ಈ ಅನುದಿನದ ಧ್ಯಾನ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬರೀ ಕೇಳುವವರಾಗಿದ್ದು ಕೇಳಿರುವುದನ್ನು ಕೈಕೊಂಡು ನಡೆಯಲಾರದೆ ಜೀವಿಸುವುದರಿಂದ ನಮಗೆ ಯಾವ ಪ್ರಯೋಜನ ಇಲ್ವಲ್ಲ ಪ್ರಿಯರೇ? ದೇವರ ಮಾತುಗಳನ್ನು ನಾವು ಕೇಳ್ತಾ ಇರುವಾಗ, ಆ ಮಾತುಗಳನ್ನು ನಾವು ಧ್ಯಾನಿಸುತ್ತಿರುವಾಗ, ಅವುಗಳನ್ನು ಜೀರ್ಣಿಸಿಕೊಳ್ಳುವುದಾದರೆ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುತ್ತೇವೆ. ಹಾಗಾದರೆ ಕಳೆದ ಕೆಲವು ದಿನಗಳಿಂದ ನೀವು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕೆಂದು, ಆ ಕಾರಣಕ್ಕಾಗಿ ಆಧ್ಯಾತ್ಮಿಕ ಜೀವಿತ ಜೀವಿಸುವವರಲ್ಲಿರುವ ಗುರುತುಗಳ ಕುರಿತು ತಿಳಿದುಕೊಳ್ಳುತ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆ ಜೀವಿತವುಳ್ಳವನಾಗಿರ್ತಾನೆ. ಎರಡನೇದು, ಪ್ರತಿಯೊಂದು ವಿಷಯಕ್ಕೂ ದೇವರಲ್ಲಿ ನಂಬಿಕೆ ಇಡುತ್ತಾನೆ. ಮೂರನೆಯದಾಗಿ, ಆಧ್ಯಾತ್ಮಿಕವಾಗಿ ನಾವು ಜೀವಿಸುತ್ತಿದ್ದೇವೆ ಎನ್ನುವುದಕ್ಕಾಗಿ ಗುರುತು, ಹಾಗೆ ಜೀವಿಸಲು ನಮಗೆ ಬೇಕಾದಂತಹ ಶಕ್ತಿ ಕೊಡುವಂಥದ್ದು ದೇವರ ವಾಕ್ಯದ ಧ್ಯಾನ. ದೇವರ ವಾಕ್ಯ ಧ್ಯಾನಿಸುವುದನ್ನು ನಾವು ಕಲಿಯಬೇಕು. ದೇವರ ವಾಕ್ಯವನ್ನು ಧ್ಯಾನಿಸುವಂಥವನು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾನೆ. ಒಮ್ಮೆ ಬೇಕಾದರೆ ನಿಮ್ಮ ಬೈಬಲನ್ನು ತೆರೆಯಿರಿ. ಬೈಬಲ್ ಹತ್ತಿರ ಇಟ್ಟುಕೊಳ್ತಾ ಇದ್ದೀರಾ? ನೋಟ್ಬುಕ್ ನಿಮ್ಮ ಹತ್ತಿರ ಇಟ್ಕೊಳ್ತಾ ಇದ್ದೀರಾ? ದೇವರು ನಿಮ್ಮ ಸಂಗಡ ಮಾತಾಡಿರುವವುಗಳನ್ನು ನೋಟ್ ಮಾಡಿಕೊಳ್ತಾ ಇದ್ದೀರಾ? 119ನೇ ಕೀರ್ತನೆಯಲ್ಲಿ 97ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಶರೀರಾನುಸಾರವಾಗಿ ನಡೆದುಕೊಳ್ಳುವವರು ಶರೀರಾನುಸಾರವಾದವುಗಳ ಮೇಲೆ ಮನಸ್ಸಿಡುತ್ತಾರೆ. ಆತ್ಮಾನುಸಾರವಾಗಿ ನಡ್ಕೊಳ್ಳುವವರು ಆತ್ಮಾನುಸಾರವಾದವುಗಳ ಮೇಲೆ ತಮ್ಮ ಮನಸ್ಸಿಡ್ತಾರೆ. ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತಾ ಇರೋದಾದರೆ, ನೀವು ಆನಂದಿಸುವಂಥದ್ದಾಗಲಿ, ನೀವು ಸಂತೋಷಪಡಿಸುವಂಥದ್ದಾಗಲಿ, ನೀವು ಉಲ್ಲಾಸಗೊಳ್ಳುವಂಥದ್ದಾಗಲಿ ದೇವರ ಸನ್ನಿಧಿ, ದೇವರ ವಾಕ್ಯ ಆಗಿರುತ್ತೆ. ಈ ದಿನ ಬೈಬಲ್ ಓದಿದ್ದೀರಾ? ಹೌದು, ಓದಿದ್ದೇವೆ ಅನ್ನುತ್ತಿದ್ದೀರಿ. ಏನು ಓದಿದ್ದೀರಿ ಎಂದು ಕೇಳಿದ್ರೆ ಉತ್ತರವೇ ಬರಲ್ಲ. ಬೈಬಲ್ ಓದುವುದಷ್ಟೇ ಅಲ್ಲ, ಬೈಬಲನ್ನು ಧ್ಯಾನಿಸುವುದನ್ನು ಕಲಿಯಬೇಕು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಓದುವವನು ಧನ್ಯನೆಂದು ಹೇಳಲಿಲ್ಲ. ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು ಏನಂತೆ? ಧರ್ಮಶಾಸ್ತ್ರವನ್ನು ಪಠಿಸಿ ರಾತ್ರಿ ಹಗಲು ಅದನ್ನು ಧ್ಯಾನಿಸುವವನು ಧನ್ಯನು ಅನ್ನಲಾಗಿದೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತೇ ಓದಬಹುದು ನಾವು, ಆದರೆ ದಿನವಿಡೀ ಧ್ಯಾನಿಸಬೇಕು. ದಾವೀದನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ನಾನು ಅದನ್ನು ಧ್ಯಾನಿಸುತ್ತಿದ್ದೇನೆ ಅನ್ನುತ್ತಾನೆ. ಓದೋದಂದ್ರೆ ದಿನವೆಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಓದುವಂಥದ್ದಲ್ಲ ಪ್ರಿಯರೇ, ಆದರೆ ದಿನವೆಲ್ಲ ನಮ್ಮ ಮನಸ್ಸಲ್ಲಿ ತುಂಬಿಸಿಕೊಂಡ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇರಬೇಕು. ಸಾಧಾರಣವಾಗಿ ಹಸುಗಳನ್ನು ನೀವು ನೋಡುತ್ತೀರಿ. ಅವು ಹೊಲದಲ್ಲಿ ಹುಲ್ಲು ಮೇಯ್ದು ಬಂದ ನಂತರ ನೋಡಿಬೇಕಾದರೆ ಸಾಯಂಕಾಲ ಅವು ತಿಂದ ಹುಲ್ಲನ್ನು ಮತ್ತೆ ಜಡುಮುತ್ತಾ ಇರುತ್ತವೆ, ಜೀರ್ಣಿಸಿಕೊಳ್ಳುತ್ತಾ ಇರ್ತವೆ. ನಾವು ಕೂಡ 1 ಗಂಟೆಯಷ್ಟು ದೇವರ ವಾಕ್ಯ ಕೇಳಿ, 20 ನಿಮಿಷದಷ್ಟು ದೇವರ ವಾಕ್ಯ ಕೇಳಿ, ಈ ಉದಯ ಕಾಲ ಸಮಯದಲ್ಲಿ ನೀವು ಕೇಳುವ ದೇವರ ವಾಕ್ಯ ದಿನವಿಡೀ ಧ್ಯಾನಿಸುವುದಾದರೆ ಅದರಲ್ಲಿರುವ ಸಾಲ, ಅದರಲ್ಲಿರುವ ಬಲ, ಇದರಲ್ಲಿರುವ ದೈವಿಕ ಶಕ್ತಿಯನ್ನು ನೀವು ಹೊಂದಿಕೊಳ್ತೀರಿ. ನಮ್ಮ ಜೀವಿತವನ್ನು ಪ್ಯೂರಿಫೈ ಮಾಡ್ತದೆ ದೇವರ ವಾಕ್ಯ. ನಮ್ಮ ಮನಸ್ಸನ್ನು ವಿಕಾಸಿಸುವಂತೆ ಮಾಡುತ್ತೆ, ಪ್ರಕಾಶಿಸುವಂತೆ ಮಾಡುತ್ತೆ. ನಿನ್ನ ಧರ್ಮಶಾಸ್ತ್ರ ಓದುವಾಗ ನನಗೆ ಜ್ಞಾನ ಉಂಟಾಗ್ತದೆ ಎಂದು ದಾವೀದನು ಹೇಳ್ತಾನೆ. ನನಗೆ ಅನುಭವಗಳು ಬೇಕು ಅನ್ನುತ್ತಾನೆ ದಾವೀದನು. ಯಾವುದರ ಮೇಲೆ ನಿಮ್ಮ ಧ್ಯಾನ ಇದೆ ಹೇಳ್ರಿ? ಕೆಲವರು ಒಂದು ವಿಷಯ ಹಿಡಿದುಕೊಳ್ಳುವಾಗ ಅದರ ಕುರಿತಾಗಿಯೇ ಆಲೋಚಿಸ್ತಾರೆ. ದುಡ್ಡು 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 ಅನ್ನುತ್ತಾರೆ, ಹೊಲ 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 ಅನ್ನುತ್ತಾರೆ, ಇಲ್ಲವೇ ಸಾಲ 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 ಅನ್ನುತ್ತಾರೆ. ಅವನು ನನಗೆ ಇಂತಹ ಮಾತಂದನಲ್ಲವೇ, ಅಯ್ಯೋ 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 ಅನ್ನುತ್ತಾರೆ. ನನಗೆ ರೋಗ ಇದೆ ಅಂತೆ, ಅಯ್ಯೋ 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 ನಾನೇನಾಗಿ ಹೋಗ್ತೇನೋ ಅನ್ನುತ್ತಾರಲ್ಲವೇ.
ಒಂದು ವಿಷಯ ತೆಗೆದುಕೊಂಡು ರಬ್ಬರಿನಂತೆ ಎಳೆದಂತೆ ರಾತ್ರಿ ಹಗಲು ಅದರ ವಿಷಯದಲ್ಲಿ ದುಃಖ ಪಡುವವರನ್ನು ನೋಡ್ತೇವೆ ಹೊರತು, ದೇವರ ಮಾತನ್ನು, ದೇವರ ವಾಕ್ಯವನ್ನು ಹಿಡಿದುಕೊಂಡು ಇದರಲ್ಲಿ ಒಂದು ಶಕ್ತಿ ಇದೆಯಲ್ಲವೇ, ಇದರಲ್ಲಿರುವ ಶಕ್ತಿ, ಇದರಲ್ಲಿರುವ ಬಲ, ಇದರಲ್ಲಿರುವ ದಿವ್ಯದಾನ ನಾನು ಹೊಂದಿಕೊಳ್ಳಬೇಕು ಎಂದು ಆಶಿಸುವಂಥವರು ಎಷ್ಟು ಜನ ಆಗಿದ್ದೇವೆ? ನೀವು ಆಧ್ಯಾತ್ಮಿಕ ವ್ಯಕ್ತಿಯಾಗಿರೋದಾದರೆ ನಿಮ್ಮ ಆಸೆ ದೇವರ ವಾಕ್ಯದ ಮೇಲಿರುತ್ತದೆ. ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಪ್ರಾರ್ಥಿಸುವುದು ಬೇರೆ, ವಾಕ್ಯ ಧ್ಯಾನಿಸುವುದು ಬೇರೆ. ಪ್ರಾರ್ಥಿಸುವಂಥದ್ದು ದೇವರೊಂದಿಗೆ ನಾವು ಮಾತಾಡಿಕೊಳ್ತೇವೆ, ನಾವು ಬೇಡಿಕೊಂಡವುಗಳ ಕುರಿತು ದೇವರು ಉತ್ತರ ಕೊಡುತ್ತಾರೆ. ಆತನ ವಾಕ್ಯವನ್ನು ಓದುವಾಗ ದೇವರ ಪ್ರಣಾಳಿಕೆಯೆಲ್ಲ ನಾವು ಅರಿತುಕೊಳ್ಳುತ್ತೇವೆ, ದೇವರ ಉದ್ದೇಶಗಳೆಲ್ಲ ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಎಷ್ಟು ಧನ್ಯರಾಗಿದ್ದೇವೆ ಎಂಬುದನ್ನು ಗುರುತಿಸಿಕೊಳ್ಳುತ್ತೇವೆ. ಅದಕ್ಕೆ ವಾಕ್ಯವನ್ನು ಓದಿರಿ, ಓದಿರುವುದನ್ನು ಮನಸ್ಸಲ್ಲಿಟ್ಟುಕೊಂಡು ಧ್ಯಾನಿಸಿರಿ. ವಾಕ್ಯವನ್ನು ಧ್ಯಾನಿಸುವವನು ದೇವರ ಕಾರ್ಯಗಳಲ್ಲಿ ಮಾತ್ರ ಆಸಕ್ತಿಯುಳ್ಳವನಾಗಿರ್ತಾನೆ. ಆಧ್ಯಾತ್ಮಿಕವಾದ ಜೀವಿತದಲ್ಲಿ ಬಲಗೊಳ್ಳುತ್ತಾನೆ, ಫಲಿಸುತ್ತಾನೆ, ಸ್ಥಿರಗೊಳ್ಳುತ್ತಾನೆ. ಅಂಥವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅದರಂತೆಯೇ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. ನೀವು ಯಾವುದೇ ಪ್ರಯತ್ನ ಮಾಡಿದರೂ, ಯಾವುದೇ ಕೆಲಸ ಮಾಡಬೇಕೆಂದು ಸಂಕಲ್ಪಿಸಿದರೂ, ಪ್ರಾರ್ಥನೆಯಿಂದ ಪ್ರಾರಂಭಿಸಿ ವಾಕ್ಯಾನುಸಾರವಾಗಿ ಪ್ರಯತ್ನಿಸುವಾಗ ಅದರಲ್ಲಿ ಸಫಲತೆಯನ್ನು ಕಾಣುತ್ತೀರಿ. ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿ ಬೆಳೆಯುತ್ತಾ ಇರುವುದಾದರೆ ಅವನಿಗೆ ಪ್ರಾರ್ಥನೆಯ ಜೀವಿತ ಇರುತ್ತದೆ. ಅವನು ದೇವರಲ್ಲಿ ನಂಬಿಕೆ ಇಡುತ್ತಾನೆ. ಅವನು ದೇವರ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಪಠಿಸುತ್ತಾನೆ. ಇನ್ನೊಂದು ವಾಕ್ಯವಿದೆ, 119ನೇ ಕೀರ್ತನೆ 55ನೇ ವಚನ. ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಕೈಕೊಳ್ಳುತ್ತೇನೆ. ರಾತ್ರಿ ವೇಳೆಯಲ್ಲಿ ನಿನ್ನ ನಾಮವನ್ನು, ನಿನ್ನ ವಾಕ್ಯವನ್ನು, ನಿನ್ನ ಶ್ರೇಷ್ಠತೆಯನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ, ನೆನೆಸಿಕೊಳ್ಳುತ್ತೇನೆ, ಅವುಗಳನ್ನು ಧ್ಯಾನಿಸುತ್ತೇನೆ ಅನ್ನುತ್ತಾನೆ. ನೋಡಿ ಪ್ರಿಯರೇ, ರಾತ್ರಿ ವೇಳೆಯಲ್ಲಿಯೂ ಕೂಡ ವಾಕ್ಯ ಧ್ಯಾನಿಸುತ್ತೇನೆ ಅನ್ನುತ್ತಾನೆ. ಇನ್ನೊಂದು ಕಡೆಯಲ್ಲಿಯೂ ಕೂಡ ಕೀರ್ತನೆ 63:4ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಮಂಚದ ಮೇಲೆ ನಿನ್ನನ್ನು ಜ್ಞಾಪಕ ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ನಿನ್ನನ್ನು ಧ್ಯಾನಿಸುತ್ತಾ ಇರುವಾಗ. ನೀವು ಮಲಗಲು ಹೋಗುವುದಕ್ಕಿಂತ ಮುಂಚೆ, ನಿದ್ರೆ ಮಾಡಲು ಹೋಗುವುದಕ್ಕಿಂತ ಮುಂಚೆ ನೀವು ಯಾವ ವಿಷಯದಲ್ಲಿ ಆಲೋಚಿಸ್ತಾ ಇದ್ದೀರಿ, ಏನನ್ನು ಕೇಳ್ತಾ ಇದ್ದೀರಿ, ಏನನ್ನು ನೀವು ನೋಡುತ್ತಾ ಇದ್ದೀರಿ, ಅದೇ ನಿಮಗೆ ರಾತ್ರಿಯೆಲ್ಲ ನಿಮ್ಮ ಮನಸ್ಸಿನ ಮೇಲೆಯೂ ನಿಮ್ಮ ಜೀವಿತದ ಮೇಲೆಯೂ ಪ್ರಭಾವ ಬೀರ್ತದೆ. ಲಾಸ್ಟ್ ಥಿಂಗ್, ನೀವು ಮಲಗಲು ಹೋಗುವುದಕ್ಕಿಂತ ಮುಂಚೆ ಆಫ್ ಮಾಡುವಂಥದ್ದೇನಾಗಿದೆ? ಮೊಬೈಲ್ ಆಗಿದೆಯಾ, ಲೈಟ್ ಆಗಿದೆಯಾ, ಟಿವಿ ಆಗಿದೆಯಾ, ಇಲ್ಲವೇ ದೇವರ ವಾಕ್ಯವಾಗಿದೆಯಾ? ಓದಿ ಓದಿ ಸಾಕಾಗಿ ಇನ್ನು ನಿದ್ರೆ ಬರ್ತಾ ಇದೆ ದೇವರೇ ಎಂದು ಆ ವಾಕ್ಯವನ್ನು ಮನಸ್ಸಲ್ಲಿಟ್ಕೊಂಡು ಮಲಗುವುದಕ್ಕೆ ಹೋಗಿ ನೋಡಿ. ಆಗ ಎಷ್ಟೋ ಚೆನ್ನಾಗಿ ಸುಖವಾಗಿ ನಿದ್ರೆ ಮಾಡುವುದಷ್ಟೇ ಅಲ್ಲ, ದೇವರ ದರ್ಶನ ಹೊಂದಿಕೊಳ್ಳೋದಷ್ಟೇ ಅಲ್ಲ, ತೃಪ್ತಿಕರವಾದ ದೈವ ಭಕ್ತಿಯ ಸಂಗತಿಗಳಿಂದ ನಾವು ತುಂಬಲ್ಪಡುತ್ತೇವೆ. ದಿನವಿಡೀ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇನೆ, ರಾತ್ರಿ ವೇಳೆಯಲ್ಲಿಯೂ ನಿನ್ನ ವಾಕ್ಯ ಧ್ಯಾನಿಸುತ್ತೇನೆ ಅನ್ನುತ್ತಾನೆ. ನಾನು ಮಲಗಲು ಹೋಗುವುದಕ್ಕಿಂತ ಮುಂಚೆ ನನ್ನ ಧ್ಯಾಸ, ನನ್ನ ಆಸೆ ನಿನ್ಮೇಲೆಯೇ ಇಟ್ಕೊಂಡಿದ್ದೇನೆ, ನಿನ್ನ ವಾಕ್ಯವನ್ನೇ ಧ್ಯಾನಿಸುತ್ತೇನೆ ಅನ್ನುತ್ತಾನೆ. ಲೋಕದಲ್ಲಿರುವ ಮನುಷ್ಯರು ಬೆಳಗಾದಂದಿನಿಂದ ರಾತ್ರಿಯವರೆಗೂ ಕುಡುಕರು ಕುಡಿಯುತ್ತಾ ಇರ್ತಾರೆ, ಬೈಯುವವರು ಬೈಯುತ್ತಿರ್ತಾರೆ. ಲೋಕದಲ್ಲಿ ಅವ್ರಿಗೇನಿಷ್ಟವೋ ಅದನ್ನೇ ರಾತ್ರಿ ಹಗಲು ಮಾಡುತ್ತಲೇ ಇರ್ತಾರಲ್ಲವೇ? ಜೂಜಾಟ ಆಡುವವರನ್ನು ನೋಡ್ತೇವಲ್ಲವೇ? ಅವರು ಶರೀರಾನುಸಾರಿಗಳಾಗಿದ್ದಾರೆ. ನೀವು ದೈವ ಭಕ್ತರಾಗಿರೋದಾದರೆ ದೈವ ಭಕ್ತಿಗೆ ಸಂಬಂಧಪಟ್ಟಿರುವ ದೇವರ ವಾಕ್ಯವನ್ನು ಧ್ಯಾನಿಸಿ ಉನ್ನತವಾದ ಆಧ್ಯಾತ್ಮಿಕ ಜೀವಿತಕ್ಕೋಸ್ಕರ ಆಸೆಯುಳ್ಳವರಾಗಿ ನೀವಿರಬೇಕಲ್ಲವೇ? ನಾನು ರಾತ್ರಿ ವೇಳೆಯಲ್ಲಿ ಮಂಚದ ಮೇಲೆ ಮಲಗುವಾಗಲೂ ಕೂಡ ದೇವರ ಮಾತುಗಳನ್ನೇ ಧ್ಯಾನಿಸುತ್ತೇನೆ ಅನ್ನುತ್ತಾನೆ. ರಾತ್ರಿ ಟಿವಿಯನ್ನು ನೋಡಿ ಮಲಗುವಂಥವರಿಗೆ ನಿದ್ರೆ ಬರೋದಿಲ್ಲಂತೆ. ನೀವು ಟಿವಿಯಲ್ಲಿ ಪ್ರಸಾರವಾಗುವ ಕೆಟ್ಟ ಕೆಟ್ಟದನ್ನು ನೋಡಿ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ತುಂಬಿಕೊಳ್ಳುವುದಾದರೆ ನಿಮಗೆ ನಂಬಿಕೆ ಹೇಗೆ ಅಭಿವೃದ್ಧಿಯಾಗ್ತದೆ? ನಿಮಗೆ ಸಮಾಧಾನ ಎಲ್ಲಿ ದೊರಕುತ್ತದೆ? ನೀವು ಪ್ರಶಾಂತವಾಗಿ ಹೇಗೆ ನಿದ್ರೆ ಮಾಡಲಾಗ್ತದೆ? ಅದಕ್ಕೆ ದೇವರ ಮಾತುಗಳನ್ನು ಧ್ಯಾನಿಸುತ್ತಾ ಮಲಗುತ್ತೇನೆಂದು ದಾವೀದನು ಹೇಳ್ತಾನೆ. 63ನೇ ಕೀರ್ತನೆ 5ನೇ ವಚನದಲ್ಲಿ ಏನ್ ಹೇಳ್ತಾನೆ ನೋಡಿ. 4-5 ವಚನಗಳು ಕೂಡ, ಮಂಚದ ಮೇಲೆ ಮಲಗಿ ರಾತ್ರಿ ಹಗಲು ನಿನ್ನ ಕುರಿತು ಧ್ಯಾನ ಮಾಡುತ್ತಿರುವಾಗ
ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ಮೃಷ್ಟ ಭೋಜನ ದೊರಕಿದಂತೆಯೇ ನನ್ನ ಪ್ರಾಣವು ತೃಪ್ತಿ ಹೊಂದುತ್ತದೆ ಅನ್ನುತ್ತಾನೆ. ಮೃಷ್ಟ ಭೋಜನ ಅಂದರೆ ನಿಮಗೆ ಅರ್ಥ ಆಗದೇ ಇರಬಹುದು, ಯಾರು ಇದನ್ನು ತಿನ್ನದೇ ಇರಬಹುದು. ಮೃದುವಾದಂತಹ ಚೆನ್ನಾಗಿ ಐಸ್ ಕ್ರೀಮ್ ದೊರಕಿದಂತಿರುತ್ತದೆ. ಚೆನ್ನಾಗಿ ರುಚಿಕರವಾದ ಪದಾರ್ಥವು ನನಗೆ ದೊರಕಿದಂತಹ ಆನಂದ, ತೃಪ್ತಿ. ದೇವರೇ, ನಿನ್ನ ವಾಕ್ಯ ಧ್ಯಾನಿಸುತ್ತಾ ಇರುವಾಗ ಅದರಲ್ಲಿರುವ ಸತ್ಯಗಳು, ಅದರಲ್ಲಿರುವ ವಾಗ್ದಾನಗಳು, ಅದರಲ್ಲಿ ಮನೋನೇತ್ರಗಳನ್ನು ಬೆಳಗಿಸುವಂತಹ ವಿಷಯಗಳನ್ನು ನಾನು ಹೊಂದಿಕೊಳ್ಳುತ್ತಾ ಇರುವಾಗ ನನಗೆ ಮೃಷ್ಟ ಭೋಜನ ದೊರಕುವ ಹಾಗೆ ನನ್ನ ಪ್ರಾಣವು ತೃಪ್ತಿ ಹೊಂದುತ್ತದೆ ಅನ್ನುತ್ತಾನೆ. ತೃಪ್ತಿ ಇಲ್ಲದ ಜೀವಿತ ನಾವು ಈ ದಿನ ಜೀವಿಸ್ತಿದ್ದೇವೆ. ಹೊಟ್ಟಿನಿಂದ ಹೊಟ್ಟೆ ತುಂಬಿಸಿಕೊಳ್ಳೋದಾದರೆ, ಕೆಲಸಕ್ಕೆ ಬಾರದವುಗಳಿಂದ ತಲೆ ತುಂಬಿಸಿಕೊಳ್ಳೋದಾದರೆ, ಲೌಕಿಕ ಕಾರ್ಯಗಳಿಂದ ಹೃದಯ ತುಂಬಿಸಿಕೊಳ್ಳೋದಾದರೆ ಇನ್ನು ತೃಪ್ತಿಯಲ್ಲಿ ಇರುತ್ತೆ ಹೇಳಿ? ಆಹಾರವಲ್ಲದವುಗಳಿಗೆ ಯಾಕೆ ನೀವು ವೆಚ್ಚ ಮಾಡುವಿರಿ? ನಿಮಗೆ ಸಂತುಷ್ಟಿ ಉಂಟು ಮಾಡದವುಗಳಿಗಾಗಿ ಯಾಕೆ ನೀವು ನಿಮ್ಮ ಕಷ್ಟಾರ್ಜಿತ ಖರ್ಚು ಮಾಡುತ್ತೀರಿ? ಬಾಯಾರಿದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಾನು ಕೊಡುವ ಆಹಾರವನ್ನು, ಪಾನವನ್ನು ಸೇವಿಸಿ ಭುಜಿಸುವವರಾಗಿರಿ. ನೀವು ಸಮ್ಮತಿಸಿ ನನ್ನ ಮಾತು ಕೇಳುವುದಾದರೆ ನೀವು ಅಭಿವೃದ್ಧಿಯಾಗುತ್ತೀರಿ ಎಂದು ದೇವರು ಹೇಳುತ್ತಾರಲ್ಲವೇ? ಎಷ್ಟೇ ನೀವು ನಿಮ್ಮ ವಿರೋಧಿಗಳ ಕುರಿತು ಆಲೋಚಿಸಿದರು, ಎಷ್ಟೇ ನೀವು ಲೋಕದ ವಾರ್ತೆಗಳ ಕುರಿತು ಯೋಚಿಸಿದರು, ನಿಮ್ಮ ಸಮಸ್ಯೆಗಳ ಕುರಿತು ನೀವು ಎಷ್ಟೇ ಒದ್ದಾಡಿದರೂ ನಿಮಗೆ ದಿಗುಲು, ಚಿಂತೆ, ಬಾಧೆ, ವೇದನೆಯೇ ಉಂಟಾಗುತ್ತೆ. ಆದರೆ ನೀವು ದೇವರ ವಾಗ್ದಾನಗಳ ಕುರಿತಾಗಿ ಜ್ಞಾಪಕ ಮಾಡಿಕೊಳ್ಳುವುದಾದರೆ, ನಿಮ್ಮ ದೇವರ ಶಕ್ತಿಯನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ, ದೇವರ ವಾಕ್ಯದಲ್ಲಿರುವ ಸತ್ಯಗಳನ್ನು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದಾದರೆ, ಒಂದು ವೇಳೆ ನಾವು ದೇವರ ವಾಕ್ಯದಲ್ಲಿ ಆನಂದಿಸುವುದಾದರೆ, ಅವುಗಳನ್ನು ಧ್ಯಾನಿಸುವುದಾದರೆ, ಮೃಷ್ಟ ಭೋಜನ ದೊರಕಿದಂತೆ ನಮ್ಮ ಪ್ರಾಣಕ್ಕೆ ತೃಪ್ತಿ ದೊರಕುತ್ತದೆ. ಪ್ರಾಣಕ್ಕೆ ತೃಪ್ತಿ ದೊರಕುತ್ತದೆ, ಹೃದಯಕ್ಕೆ ತೃಪ್ತಿ ದೊರಕುತ್ತದೆ, ಜೀವಿತಕ್ಕೆ ತೃಪ್ತಿ ದೊರಕುತ್ತದೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿಯ ಧ್ಯಾನವೆಲ್ಲ ದೇವರ ಕಾರ್ಯಗಳ ಮೇಲೆಯೇ ಇರುತ್ತದೆ. ಯಾವುದೆಲ್ಲ ರಮ್ಯವಾಗಿವೆಯೋ, ಯಾವುದು ಯೋಗ್ಯವಾಗಿವೆಯೋ, ಯಾವುದು ಒಳ್ಳೆಯದೆಂದು ದೊಡ್ಡ ಲಿಸ್ಟೇ ಇದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ, ಯಾವುದು ಪ್ರೀತಿಕರವೋ, ಯಾವುದು ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾವುದರ ಮೇಲಿರಬೇಕು ನಮ್ಮ ಧ್ಯಾನ? ದೇವರ ಮಾತುಗಳ ಮೇಲಿರಬೇಕು. ಅವು ಸತ್ಯವಾಗಿವೆ, ಅವು ಮಾನ್ಯವಾಗಿವೆ, ಅವು ನ್ಯಾಯವಾಗಿವೆ, ಅವು ಪವಿತ್ರವಾಗಿವೆ, ಅವು ರಮ್ಯವಾಗಿವೆ, ಅವು ಕೀರ್ತಿಗೆ ಯೋಗ್ಯವಾಗಿವೆ. ಅದಕ್ಕಾಗಿ ಆತನ ಮಾತುಗಳನ್ನೇ ನಾವು ಧ್ಯಾನಿಸಬೇಕು. ಯೇಸುವಿನ ಮಾತುಗಳನ್ನು ನಾವು ಧ್ಯಾನಿಸುತ್ತಾ ಇರುವ ಹಾಗೆ ನಮ್ಮ ಹೃದಯದಲ್ಲಿ ನಂಬಿಕೆ ಅಭಿವೃದ್ಧಿಯಾಗ್ತದೆ. ಆಧ್ಯಾತ್ಮಿಕ ಪರಿಪಕ್ವತೆಯೊಳಗೆ ನಾವು ಬರುತ್ತೇವೆ. ಆಧ್ಯಾತ್ಮಿಕ ವ್ಯಕ್ತಿಯಾಗಿ ನೀವು ಜೀವಿಸಬೇಕಾದರೆ ಪ್ರಾರ್ಥನೆಯ ಜೀವಿತವುಳ್ಳವರಾಗಿರಿ. ಪೂರ್ತಿಯಾಗಿ ದೇವರ ಮೇಲೆ ವಿಶ್ವಾಸ, ನಂಬಿಕೆ ಇಡುವವರಾಗಿರಿ. ಆ ದೇವರ ಮಾತುಗಳನ್ನು ರಾತ್ರಿ ಹಗಲು ನೀವು ಧ್ಯಾನಿಸುವುದಾದರೆ, ಅದೇ ಆಸೆಯೊಂದಿಗೆ, ಅದೇ ಯೋಚನೆಗಳೊಂದಿಗೆ ನಿಮ್ಮನ್ನು ನೀವು ತುಂಬಿಸಿಕೊಳ್ಳುವುದಾದರೆ ಸಂತುಷ್ಟರಾಗಿರ್ತೀರಿ. ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ತೀರಿ. ಶರೀರವನ್ನು, ಲೋಕವನ್ನು ಜಯಿಸುವವರಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವರ್ಷಗಳವರೆಗೂ ನಿಮ್ಮ ಮಕ್ಕಳೆಂದು ಹೇಳಿಕೊಳ್ಳುತ್ತಾ ನಾವು ಹಸುಕೂಸುಗಳಂತೆಯೇ ಇರಲಾರದೆ ಬಲವಾದ ಆಹಾರವನ್ನು ಹೊಂದಿ ನಿಮ್ಮನ್ನು ಮಹಿಮೆಪಡಿಸಿ ಫಲಿಸಿ ಅಭಿವೃದ್ಧಿಯಾಗುವ ಹಾಗೆ ನಿಮ್ಮ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ, ನಿಮ್ಮ ವಾಕ್ಯಾನುಸಾರ ಜೀವಿಸುವುದಕ್ಕಾಗಿ, ನಿಮ್ಮಲ್ಲಿ ಆನಂದಿಸುವುದಕ್ಕಾಗಿ, ಆಧ್ಯಾತ್ಮಿಕ ಜೀವಿತ ಹೊಂದಿಕೊಂಡಿರುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹಾಗೆಯೇ ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ.
ಶೇರ್ ಮಾಡಿ, ಲೈಕ್ ಮಾಡುವುದನ್ನು ಕೂಡ ಮರೆಯಬೇಡಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.